ನಾನು ಟ್ರಾವೆಲ್ ಮಾಡ್ತಿದ್ದಾಗ ಆ ಹೋಟೆಲ್ ರೂಮಿನಲ್ಲಿ ನಡೆದದ್ದು ಶಾಕಿಂಗ್. ನಾನು ಒಂಟಿಯಾಗಿ ಪ್ರಯಾಣ ಮಾಡ್ತಿದ್ದೆ. ಆ ಹೋಟೆಲ್ ರೂಮಿನಲ್ಲಿ ನನ್ನ ಪಕ್ಕದ ರೂಮಿನಲ್ಲಿದ್ದವಳು. ಅವಳ ಜೊತೆಗಿನ ಆ ಒಂದು ರಾತ್ರಿ ನನ್ನ ಜೀವನವನ್ನೇ ತಿರುಗಿಸಿಬಿಡ್ತು. ನಂಬೋಕೆ ಅಸಾಧ್ಯವಾದ ಕತೆ ಇದು. ಶ್ರೀ ಶಿರಡಿ ಸಾಯಿಬಾಬಾ ಹಾಗೂ ಬೆಂಗಾಳಿ ಅಗೋರಿ ನಾಗ ಸಾಧುಗಳ ಗುರುದೀಕ್ಷೆ ಪಡೆದಿರುವ ದಕ್ಷಿಣ ಭಾರತದ ಪ್ರಮುಖ ಜ್ಯೋತಿಷರು ಪಂಡಿತ್ ಶ್ರೀ ವಾಮನ್ ಭಟ್. ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಶಿರಡಿಯ ರಾಜ ಗುರುಗಳ ತಿಳಿದಿರುವ ಮಾಂತ್ರಿಕ ವಿದ್ಯೆಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನಂಬಿ ಕರೆ ಮಾಡಿ 8971832255. ಹೇ ಫ್ರೆಂಡ್ಸ್, ಇವತ್ತಿನ ಕತೆ ಕೇಳಿದ್ರೆ ನೀವು ದಂಗಾಗ್ತೀರಾ? ನಾನು ಟ್ರಾವೆಲ್ ಮಾಡ್ತಿದ್ದಾಗ ನಡೆದ ಆ ಒಂದು ಘಟನೆ ನನ್ನನ್ನು ಬೆಚ್ಚಿ ಬೀಳಿಸಿತು. ಕುತೂಹಲಕಾರಿ ಸನ್ನಿವೇಶಗಳು, ಅನಿರೀಕ್ಷಿತ ತಿರುವುಗಳು ನಿಮಗಾಗಿ ಕಾಯ್ತಾ ಇವೆ. ಕೊನೆವರೆಗೂ ನೋಡಿ. ನಾನು ಕೆಲಸದ ನಿಮಿತ್ತ ಬೇರೆ ಊರಿಗೆ ಪ್ರಯಾಣ ಬೆಳೆಸಿದ್ದೆ. ಅಲ್ಲಿ ಒಂದು ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡಿದ್ದೆ. ಸಂಜೆ ಊಟ ಮುಗಿಸಿ ರೂಮಿಗೆ ಬಂದಾಗ ಬಹಳ ಸುಸ್ತಾಗಿತ್ತು. ಮಲಗುವ ಮುನ್ನ ಬಾಲ್ಕನಿಯಲ್ಲಿ ನಿಂತು ಹೊರಗಿನ ವಾತಾವರಣವನ್ನು ನೋಡುತ್ತಿದ್ದೆ. ನನ್ನ ಪಕ್ಕದ ರೂಮಿನ ಬಾಲ್ಕನಿಯಲ್ಲಿ ಒಬ್ಬ ಹುಡುಗಿ ನಿಂತಿದ್ದಳು. ಅವಳು ಸುಮಾರು 25ರ ಆಸುಪಾಸಿನಲ್ಲಿರಬಹುದು. ಅವಳು ಉದ್ದನೆಯ ಕಪ್ಪು ಕೂದಲು ಮತ್ತು ಆಕರ್ಷಕವಾದ ಕಣ್ಣುಗಳನ್ನು ಹೊಂದಿದ್ದಳು. ಅವಳು ಧರಿಸಿದ್ದ ತೆಳುವಾದ ನೈಟಿ ಅವಳ ದೇಹದ ಆಕಾರವನ್ನು ಸ್ಪಷ್ಟವಾಗಿ ತೋರಿಸುತ್ತಿತ್ತು. ನಾನು ಅವಳನ್ನು ನೋಡಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಅವಳು ತನ್ನ ಮೊಬೈಲ್ನಲ್ಲಿ ಏನೋ ನೋಡುತ್ತಾ ನಿಂತಿದ್ದಳು. ಗಾಳಿಗೆ ಅವಳ ಕೂದಲು ಹಾರಾಡುತ್ತಿತ್ತು ಮತ್ತು ಅವಳು ಆಗಾಗ ಅದನ್ನು ಸರಿಪಡಿಸಿಕೊಳ್ಳುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವಳು ನನ್ನ ಕಡೆಗೆ ತಿರುಗಿದಳು. ನಮ್ಮ ಕಣ್ಣುಗಳು ಒಂದಕ್ಕೊಂದು ಸೇರಿದವು. ಅವಳು ಒಂದು ಕ್ಷಣ ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಂಡು ಮತ್ತೆ ತೆರೆದಳು. ನಂತರ ಒಂದು ಮುಗುಳ್ನಗು ಬೀರಿದಳು. ನಾನು ಕೂಡ ಅವಳಿಗೆ ನಗುವಿನಿಂದ ಪ್ರತಿಕ್ರಿಯಿಸಿದೆ. ನಾವು ಬಹಳ ಹೊತ್ತು ಮಾತನಾಡದೆ ಹಾಗೆಯೇ ನೋಡುತ್ತಾ ನಿಂತೆವು. ಆ ಮೌನದಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಕುತೂಹಲ ಎದ್ದು ಕಾಣುತ್ತಿತ್ತು. ನಂತರ ಅವಳು ಕೈ ಸನ್ನೆ ಮಾಡಿ ಒಳಗೆ ಹೋಗಲು ನನಗೆ ಸೂಚಿಸಿದಳು. ನಾನು ಕೂಡ ಒಳಗೆ ಹೋದೆ. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಅವಳ ಮುಖ, ಅವಳ ನಗು ನನ್ನ ಮನಸ್ಸಿನಲ್ಲಿ ಸುಳಿದಾಡುತ್ತಿತ್ತು. ನಾನು ಅವಳ ಬಗ್ಗೆ ಯೋಚಿಸುತ್ತಾ ಬಹಳ ಹೊತ್ತು ಹೊರಳಾಡಿದೆ. ಮಾರನೆಯ ದಿನ ಬೆಳಿಗ್ಗೆ ನಾನು ಕೆಳಗಡೆ ಕಾಫಿ ಕುಡಿಯಲು ಹೋದಾಗ ಅವಳನ್ನು ನೋಡಿದೆ. ಅವಳು ಒಬ್ಬಂಟಿಯಾಗಿ ಟೇಬಲ್ನಲ್ಲಿ ಕುಳಿತಿದ್ದಳು. ನಾನು ಅವಳ ಹತ್ತಿರ ಹೋಗಿ ಹಾಯ್ ಎಂದೆ. ಅವಳು ನನ್ನನ್ನು ನೋಡಿ ನಕ್ಕಳು. ಹಾಯ್, ನಾನು ನಿರೀಕ್ಷಿಸಿರಲಿಲ್ಲ ಎಂದು ಹೇಳಿದಳು. ಅವಳ ಧ್ವನಿ ಮಧುರವಾಗಿತ್ತು. ನಾವು ಸ್ವಲ್ಪ ಹೊತ್ತು ಮಾತನಾಡಿದೆವು. ಅವಳ ಹೆಸರು ರಿಯಾ ಎಂದು ತಿಳಿದುಬಂತು. ಅವಳು ಕೂಡ ಕೆಲಸದ ನಿಮಿತ್ತ ಅದೇ ಊರಿಗೆ ಬಂದಿದ್ದಳು. ನಾವು ನಮ್ಮ ಕೆಲಸದ ಬಗ್ಗೆ ಮತ್ತು ಊರಿನ ಬಗ್ಗೆ ಮಾತನಾಡಿದೆವು. ಮಾತಾಡುವಾಗ ಅವಳ ಕಣ್ಣುಗಳು ನನ್ನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಿದ್ದವು. ಅವಳ ನಗುವಿನಲ್ಲಿ ಒಂದು ರೀತಿಯ ಆತ್ಮೀಯತೆ ಇತ್ತು. ನನಗೆ ಅವಳೊಂದಿಗೆ ಮಾತನಾಡಲು ಬಹಳ ಖುಷಿಯಾಗುತ್ತಿತ್ತು. ನಾವು ಒಟ್ಟಾಗಿ ಊಟ ಮಾಡಿದೆವು ಮತ್ತು ನಂತರ ಊರಿನ ಸುತ್ತಾಡಲು ಹೋದೆವು. ಅವಳೊಂದಿಗೆ ಸಮಯ ಕಳೆಯುವುದು ನನಗೆ ಬಹಳ ಆನಂದ ನೀಡುತ್ತಿತ್ತು. ಅವಳ ಮಾತು ಮತ್ತು ನಡೆ ಎಲ್ಲವೂ ನನ್ನನ್ನು ಆಕರ್ಷಿಸುತ್ತಿತ್ತು. ಸಂಜೆಯ ಹೊತ್ತಿಗೆ ನಾವು ಹೋಟೆಲ್ಗೆ ಹಿಂತಿರುಗಿದೆವು. ನಾವು ನಮ್ಮ ರೂಮುಗಳ ಬಳಿ ಬಂದಾಗ ಅವಳು ನನ್ನನ್ನು ಕಾಫಿಗೆ ಬರುವಿರಾ ಎಂದು ಕೇಳಿದಳು. ನಾನು ಒಪ್ಪಿಕೊಂಡೆ. ನಾನು ರಿಯಾಳ ರೂಮಿಗೆ ಹೋದೆ. ರೂಮ್ ಚಿಕ್ಕದಾದರೂ ಬಹಳ ಅಚ್ಚುಕಟ್ಟಾಗಿತ್ತು. ಅವಳು ನನಗೆ ಕಾಫಿ ತಂದುಕೊಟ್ಟಳು. ನಾವು ಬಾಲ್ಕನಿಯಲ್ಲಿ ಕುಳಿತುಕೊಂಡು ಮಾತನಾಡಲು ಪ್ರಾರಂಭಿಸಿದೆವು. ಸಂಜೆಯ ಆಹ್ಲಾದಕರ ವಾತಾವರಣ ನಮ್ಮಿಬ್ಬರ ನಡುವಿನ ಸಂವಹನವನ್ನು ಇನ್ನಷ್ಟು ಹಿತವಾಗಿಸಿತು. ನಾವು ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ, ನಮ್ಮ ಕನಸುಗಳ ಬಗ್ಗೆ ಮಾತನಾಡಿದೆವು. ಅವಳ ಮಾತುಗಳಲ್ಲಿ ಒಂದು ರೀತಿಯ ಪ್ರಾಮಾಣಿಕತೆ ಮತ್ತು ಮುಗ್ಧತೆ ಇತ್ತು. ಮಾತಾಡುವಾಗ ಅವಳು ಆಗಾಗ ನನ್ನ ಕಡೆಗೆ ನೋಡುತ್ತಾ ಮುಗುಳ್ನಗುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಕುತೂಹಲ ಎದ್ದು ಕಾಣುತ್ತಿತ್ತು. ನನಗೆ ಅವಳ ಹತ್ತಿರವಿರುವುದು ಬಹಳ ಆರಾಮದಾಯಕವೆನಿಸುತ್ತಿತ್ತು. ನಂತರ ನಾವು ಬಹಳ ಹೊತ್ತು ಮಾತನಾಡದೆ ಮೌನವಾಗಿದ್ದೆವು. ಆ ಮೌನದಲ್ಲಿ ನಮ್ಮಿಬ್ಬರ ನಡುವೆ ಒಂದು ರೀತಿಯ ಬಾಂಧವ್ಯ ಏರ್ಪಡುತ್ತಿತ್ತು. ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಿದ್ದೆವು. ನಂತರ ಅವಳು ನಿಧಾನವಾಗಿ ನನ್ನ ಹತ್ತಿರ ಸರಿದಳು. ಅವಳ ಉಸಿರಾಟ ನನ್ನ ಮುಖಕ್ಕೆ ತಾಗುತ್ತಿತ್ತು. ಅವಳ ಕಣ್ಣುಗಳು ನನ್ನನ್ನು ನೇರವಾಗಿ ನೋಡುತ್ತಿದ್ದವು. ಆ ನೋಟದಲ್ಲಿ ಒಂದು ರೀತಿಯ ಬೇಡಿಕೆ ಇತ್ತು. ನನ್ನ ಹೃದಯ ಬಡಿತ ಜೋರಾಯಿತು. ನಾನು ಅವಳ ಹತ್ತಿರ ಹೋದೆ. ಅವಳ ಕೆನ್ನೆಯನ್ನು ನಿಧಾನವಾಗಿ ಸ್ಪರ್ಶಿಸಿದೆ. ಅವಳ ಚರ್ಮ ಬೆಚ್ಚಗಿತ್ತು. ಅವಳು ಕಣ್ಣು ಮುಚ್ಚಿಕೊಂಡಳು. ಆ ಕ್ಷಣ ನಮ್ಮಿಬ್ಬರ ನಡುವಿನ ಅಂತರ ಕಡಿಮೆಯಾಯಿತು. ನಾವು ಬಹಳ ಹೊತ್ತು ಮಾತನಾಡದೆ ಹಾಗೆಯೇ ನಿಂತಿದ್ದೆವು.
ಆ ನಿಂತಿರುವಿಕೆಯಲ್ಲಿ ಒಂದು ರೀತಿಯ ಒಪ್ಪಿಗೆ ಇತ್ತು. ನಮ್ಮಿಬ್ಬರ ದೇಹಗಳು ಒಂದನ್ನೊಂದು ಬಯಸುತ್ತಿದ್ದವು. ಆ ಬಯಕೆಯನ್ನು ನಾವು ಪದಗಳಲ್ಲಿ ಹೇಳಲು ಸಾಧ್ಯವಿರಲಿಲ್ಲ. ನಂತರ ಅವಳು ನನ್ನ ಕೈ ಹಿಡಿದುಕೊಂಡು ತನ್ನ ಹಾಸಿಗೆಯ ಬಳಿ ಕರೆದುಕೊಂಡು ಹೋದಳು. ರೂಮಿನ ಬಾಗಿಲು ಮುಚ್ಚಿದಾಗ ಹೊರಗಿನ ಪ್ರಪಂಚವೇ ನಮಗೆ ಮರೆತು ಹೋಯಿತು. ಅಲ್ಲಿ ಇದ್ದದ್ದು ಕೇವಲ ನಾವು ಇಬ್ಬರು ಮತ್ತು ನಮ್ಮ ನಡುವಿನ ತೀವ್ರವಾದ ಭಾವನೆಗಳು. ಆ ರಾತ್ರಿ ಏನಾಯಿತು ಎಂದು ಹೇಳಲು ಪದಗಳಿಲ್ಲ. ಅದು ಕೇವಲ ದೈಹಿಕ ಆಕರ್ಷಣೆಯಾಗಿರಲಿಲ್ಲ. ಅದರಲ್ಲಿ ನಮ್ಮಿಬ್ಬರ ಒಂಟಿತನಕ್ಕೆ ಒಂದು ಸ್ಪಂದನೆ ಇತ್ತು. ಅದು ನಮ್ಮಿಬ್ಬರಿಗೂ ಒಂದು ರೀತಿಯ ಬಿಡುಗಡೆಯಾಗಿತ್ತು. ಆ ರಾತ್ರಿ ಕಳೆದ ನಂತರ ನಮ್ಮಿಬ್ಬರ ನಡುವಿನ ಸಂಬಂಧ ಒಂದು ಹೊಸ ತಿರುವನ್ನು ಪಡೆದುಕೊಂಡಿತ್ತು. ಬೆಳಿಗ್ಗೆ ನಾನು ಎದ್ದಾಗ ರಿಯಾ ನನ್ನ ಪಕ್ಕದಲ್ಲಿ ಮಲಗಿದ್ದಳು. ಅವಳ ಮುಖದಲ್ಲಿ ಒಂದು ರೀತಿಯ ಶಾಂತಿ ಮತ್ತು ತೃಪ್ತಿ ಎದ್ದು ಕಾಣುತ್ತಿತ್ತು. ನಾನು ಅವಳ ಕೂದಲನ್ನು ನಿಧಾನವಾಗಿ ಸವರಿದೆ. ಅವಳು ಕಣ್ಣು ತೆರೆದು ನನ್ನನ್ನು ನೋಡಿದಳು ಮತ್ತು ಒಂದು ಮುಗುಳ್ನಗು ಬೀರಿದಳು. ನಾವು ಬಹಳ ಹೊತ್ತು ಮಾತನಾಡದೆ ಹಾಗೆಯೇ ಮಲಗಿದ್ದೆವು. ಆ ಮೌನದಲ್ಲಿ ನಮ್ಮಿಬ್ಬರ ನಡುವಿನ ಹೊಸ ಬಂಧ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಂತರ ನಾವು ಎದ್ದು ದಿನದ ಕೆಲಸಗಳಿಗೆ ತಯಾರಾದೆವು. ನಾವು ಹೋಟೆಲ್ನಿಂದ ಚೆಕ್ ಔಟ್ ಮಾಡುವಾಗ ನಮ್ಮ ಕಣ್ಣೋಟಗಳು ಪದೇ ಪದೇ ಸಂಧಿಸುತ್ತಿದ್ದವು. ಆ ನೋಟದಲ್ಲಿ ಒಂದು ರೀತಿಯ ಬೇಸರ ಮತ್ತು ಕಾಳಜಿ ಮಿಶ್ರವಾಗಿತ್ತು. ನಾವು ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗಿತ್ತು. ನಾವು ಬೀಳ್ಕೊಡುವಾಗ ಅವಳು ನನ್ನ ಕೈ ಹಿಡಿದುಕೊಂಡಳು. ಅವಳ ಹಿಡಿತ ಬಹಳ ಆತ್ಮೀಯವಾಗಿತ್ತು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಭರವಸೆ ಮತ್ತು ಬೇಡಿಕೆ ಇತ್ತು. ನಾವು ನಮ್ಮ ಮೊಬೈಲ್ ನಂಬರ್ಗಳನ್ನು ವಿನಿಮಯ ಮಾಡಿಕೊಂಡೆವು ಮತ್ತು ಮತ್ತೆ ಭೇಟಿಯಾಗುವ ಭರವಸೆ ನೀಡಿದೆವು. ಆ ಹೋಟೆಲ್ ರೂಮಿನಲ್ಲಿ ನಡೆದ ಆ ಒಂದು ರಾತ್ರಿ ನಮ್ಮಿಬ್ಬರ ಜೀವನದಲ್ಲಿ ಒಂದು ಮರೆಯಲಾಗದ ನೆನಪಾಗಿ ಉಳಿಯಿತು. ನಾನು ನನ್ನ ಊರಿಗೆ ಹಿಂತಿರುಗಿದೆ. ಆದರೆ ರಿಯಾಳ ನೆನಪು ನನ್ನ ಮನಸ್ಸಿನಲ್ಲಿ ಸದಾ ಹಚ್ಚ ಹಸಿರಾಗಿತ್ತು. ನಾವು ಆಗಾಗ ಫೋನ್ನಲ್ಲಿ ಮಾತನಾಡುತ್ತಿದ್ದೆವು ಮತ್ತು ಮತ್ತೆ ಭೇಟಿಯಾಗಲು ಕಾಯುತ್ತಿದ್ದೆವು. ಕೆಲವು ವಾರಗಳ ನಂತರ ನಾವು ಮತ್ತೆ ಭೇಟಿಯಾದೆವು. ನಮ್ಮ ಭೇಟಿಗಳು ಹೆಚ್ಚಾದವು ಮತ್ತು ನಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಯಿತು. ಆ ಹೋಟೆಲ್ ರೂಮಿನಲ್ಲಿ ಅನಿರೀಕ್ಷಿತವಾಗಿ ಪ್ರಾರಂಭವಾದ ನಮ್ಮ ಸಂಬಂಧ ಒಂದು ಗಟ್ಟಿಯಾದ ಬಾಂಧವ್ಯವಾಗಿ ಬೆಳೆಯಿತು. ರಿಯಾ ಮತ್ತು ನಾನು ಆಗಾಗ ಭೇಟಿಯಾಗುತ್ತಿದ್ದೆವು. ನಮ್ಮ ನಡುವಿನ ಆಕರ್ಷಣೆ ಮತ್ತು ಬಾಂಧವ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ನಾವು ನಮ್ಮ ಭವಿಷ್ಯದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆವು. ನಾವು ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡುತ್ತಿದ್ದರಿಂದ ನಮ್ಮ ಸಂಬಂಧವನ್ನು ಮುಂದುವರಿಸುವುದು ಸ್ವಲ್ಪ ಕಷ್ಟಕರವಾಗಿತ್ತು. ಆದರೆ ನಮ್ಮಿಬ್ಬರ ನಡುವಿನ ಪ್ರೀತಿ ಅಷ್ಟೊಂದು ಪ್ರಬಲವಾಗಿತ್ತು. ನಾವು ಎಲ್ಲ ಅಡೆತಡೆಗಳನ್ನು ಎದುರಿಸಲು ಸಿದ್ಧರಿದ್ದೆವು. ಒಂದು ದಿನ ನಾನು ರಿಯಾಳಿಗೆ ಮದುವೆಯ ಪ್ರಸ್ತಾಪವನ್ನು ಇಟ್ಟೆ. ಅವಳು ಸಂತೋಷದಿಂದ ಒಪ್ಪಿಕೊಂಡಳು. ನಮ್ಮ ಮದುವೆ ಸರಳವಾಗಿ ನಡೆಯಿತು. ಆ ಹೋಟೆಲ್ ರೂಮಿನಲ್ಲಿ ಅನಿರೀಕ್ಷಿತವಾಗಿ ಭೇಟಿಯಾದ ನಾವು ಇಂದು ಒಂದು ಗಟ್ಟಿಯಾದ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದೇವೆ. ಆ ಒಂದು ರಾತ್ರಿ ನನ್ನ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಿರುವಾಗಿತ್ತು. ನಾನು ಒಂಟಿಯಾಗಿ ಪ್ರಯಾಣ ಮಾಡುತ್ತಿದ್ದಾಗ ಭೇಟಿಯಾದ ರಿಯಾ ನನ್ನ ಜೀವನದ ಸಂಗಾತಿಯಾದಳು. ಆ ಹೋಟೆಲ್ ರೂಮ್ ನಮ್ಮ ಪ್ರೀತಿಯ ಮೊದಲ ಸಾಕ್ಷಿಯಾಗಿತ್ತು. ನಮ್ಮ ಕತೆ ಅನೇಕರಿಗೆ ಆಶ್ಚರ್ಯವನ್ನುಂಟು ಮಾಡಬಹುದು. ಆದರೆ ನಮ್ಮಿಬ್ಬರ ನಡುವಿನ ಪ್ರೀತಿ ನಿಜವಾದದ್ದು ಮತ್ತು ಅನಿರೀಕ್ಷಿತವಾಗಿ ಸಿಕ್ಕ ಒಂದು ಸುಂದರವಾದ ಉಡುಗೊರೆ. ಸ್ನೇಹಿತರೆ, ಈ ಅನಿರೀಕ್ಷಿತ ಪ್ರೇಮ ಕತೆ ನಿಮಗೆ ಹೇಗೆ ಅನಿಸಿತು? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ರೋಚಕ ಮತ್ತು ಅನಿರೀಕ್ಷಿತ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.